ಯುವತಿಯ ಸಂದರ್ಶನಕ್ಕೆ ಅವಕಾಶ ಕೊಡಿ ಅಂತ ಕೇಳಿಕೊಂಡದ್ದು ನೀನು. ಸ್ವಾಮಿ. ಅಮ್ಮ, ನೀನು ಯಾರು ಅಂತ ನನಗೆ ಪರಿಚಯ ಇಲ್ಲ. ನಮ್ಮ ಊರಿನ ಪ್ರಜೆಗಳದ್ದು ಎಲ್ಲಾ ಪರಿಚಯ ನನಗುಂಟು. ಯಾರೋ ಅಪರಿಚಿತಳಿರಬೇಕು, ಪರದೇಶಿ ಇರಬೇಕು. ಹೋಗಿ ನೀವೊಬ್ರು ಹೊಸ ನನ್ನ ಪರಿಚಯ ಸಿಗಲಿಲ್ವಾ? ದೇವರಾನ ನಿನ್ನ ಅಪ್ಪನಾನ ಸಿಗಲಿಲ್ಲ. ನೀವು ನನ್ನನ್ನು ಇಟ್ಟುಕೊಂಡ ಒಂದು ಲೆಕ್ಕದಲ್ಲಿ ಹೌದು. ನಿನ್ನನ್ನಂತೆ ಏನು, ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಯನ್ನು ನಾನು ಬೇಕು ಅಂತ ಇದು ಹಾಗಲ್ಲ. ಆವಾಗ ಆವಾಗ ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು ಅಂತ ನೀವೊಂದು ಪರಿಚಯ ಇಲ್ಲದವ. ದೂರ ನಿಲ್ಲು, ದೂರ ನಿಲ್ಲು. ಯಾಕೆ? ನಾನು ಜನ ಯಾರು ಅಂತ ಗೊತ್ತಾಯ್ತಾರೆ. ಏನಪ್ಪಾ ಗೊತ್ತಿಲ್ಲದೆ. ಯಾರು? ನೀವು ನನ್ನ ದೇವರಲ್ವಾ? ರಾಜನಾದವ ಪ್ರಜೆಗಳಿಗೆ ದೇವರೇ. ನಾನು ಕೌಂಡ್ಲಿಕ ಮಾದ್ರೇಶ. ಗೊತ್ತುಂಟು. ಅಷ್ಟು ಗೊತ್ತಿದ್ದು ಏನು ಮೈ ಮೇಲೆ ನೀನು ಕೈ ಹಾಕಿ ಮಾತಾಡುವುದು? ನಿನಗೆ ಏನು ಬೇಕು? ಏನಾದ್ರೂ ಪರಿಹಾರದ ಅಪೇಕ್ಷೆಯಿಂದ ಬಂದದ್ದ ನೀನು? ಈಗ ನಿನ್ನ ಮನೆಯಲ್ಲಿ ಏನಾದ್ರೂ? ಈಗ ನನ್ನ ಪರಿಚಯ ಸಿಗಲಿಲ್ಲ. ಅಯ್ಯೋ ದೇವರೇ, ಪರಿಚಯ ಸಿಕ್ಕಿದ್ರೆ ಯಾರು ಯಾರು ಅಂತ ಯಾವ ದರಿದ್ರ ಶಬ್ದ. ನನಗೆ ಅದೆಲ್ಲ ಇಲ್ಲ. ನನಗೆ ನಾಚಿಗೆ ಮಾನ ಮರ್ಯಾದೆ ಅದೆಲ್ಲ ಇಲ್ಲ. ನಿನಗಿಲ್ಲದಿದ್ರು ನಮಗುಂಟಲ್ಲ. ನಿಮಗಿದ್ರೆ ನನಗಿಲ್ಲಲ್ಲ. ಈಗ ಗೊತ್ತಾಯ್ತಾ? ಈಗಾದ್ರೂ ಗೊತ್ತಾಗಿರ್ಬೇಕಲ್ಲ. ಕೊಳಕಟ್ಟು ತೆಗಿ. ಅದ್ರದ್ದು ನನಗೆ ನೆನಪಬೇಕು. ಅದು ಬಟ್ಟೆ, ಅದು ಎತ್ತದ ನಿಕ್ಷ. ಯಾರ ತೋಟಕ್ಕೆಲ್ಲ ಹೋಗಿದ್ದಾನ ಮಾರ್ಕೆಟ್. ಈಗ ಗೊತ್ತಾಯ್ತಾ? ನಿನಗೆ ಇನ್ನೂ ಸ್ತ್ರೀವೇಷದ ಹುಚ್ಚು ಬಿಟ್ಟಿಲ್ಲಲ್ಲ. ಅದೇನು ಆ ವೇಷದಲ್ಲಿ ನಿನಗೆ ಅಷ್ಟು ಆಸಕ್ತಿ? ಈ ವೇಷಕ್ಕೆ ಒಳ್ಳೆ ಇದುಂಟು. ಎಷ್ಟು ಹೊತ್ತು ಕುಣಿದ್ರು ಯಾರು ಏನು ಮಾತಾಡುದು?